ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾಗ ಊದ್ಕಡ್ಡಿ ಖಾಲಿ ಆಗೋಗಿತ್ತು. ಅದನ್ನು ತೊಗೊಂಬರೋಣ ಅಂತ ಬರ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಪೂಜೆ, ಹಾಗೆ ಇವತ್ತು ನಾವು ಟೆಂಪಲ್ಗೂ ಹೋಗಿದ್ವಿ, ಕೈಲಾಸಗಿರಿಗೆ ಹೋಗಿದ್ವಿ. ಸೊ ದೇವಸ್ಥಾನದ ವೀಡಿಯೋಸ್ ಎಲ್ಲ ಬರುತ್ತೆ. ಹಾಗೆ ನಾವು ಹೂವಿನ ತೋಟಕ್ಕೆ ಹೋಗಿದ್ವಿ, ಪಾರ್ಕ್ ಹೋಗಿದ್ವಿ. ಸೊ ಇವತ್ತಿನ ಡೇ ಫುಲ್ಲು ನಮ್ಮದು ಟ್ರಾವೆಲ್ ಲಾಗ್ ಆಗಿರುತ್ತೆ ಇದು. ಸೊ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಅದಕ್ಕೆ ನಾನು ದೇವ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿ ನಿಮಗೆ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದೇವ್ರು ಇದನ್ನ ನಿಜಕ್ಕೂ ದೇವರು ನಮ್ಮ ಕಷ್ಟಕ್ಕೆ ಆಗ್ತಾನ ಅನ್ನೋ ಪ್ರಶ್ನೆ ನಮಗೆ ಕಾಡುತ್ತೆ. ಅದರಲ್ಲಿ ಕೆಲವರು ದೇವರೇ ಇಲ್ಲ, ದೇವ್ರು ಯಾವ ಕಷ್ಟಕ್ಕೂ ಆಗಲ್ಲ, ದೇವ್ರು ನಂಬೋದು ಒಳ್ಳೇದಲ್ಲ, ದೇವರೇ ಇಲ್ಲ ಅಂತ ಅನ್ನೋ ಮೂರ್ಖರಿಗೆ ಈ ವಿಡಿಯೋ ಆಗಿರುತ್ತೆ. ಸೊ ದೇವ್ರಿದಾನ ಅಂದರೆ ನಾನೇನು ಹೇಳೋದಂದರೆ, ಹೌದು ದೇವ್ರಿದ್ದಾನೆ ಅಂತ ನಾನು ನಂಬ್ತೀನಿ. ಯಾಕಂದರೆ ಆ ಅನುಭವ ನನಗಾಗಿದೆ. ಏನು ಅನುಭವ ಅದನ್ನೆಲ್ಲ ವಿಡಿಯೋ ಪೂರ್ತಿ ನೋಡಿ, ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇನ್ನು ದೇವರಿಲ್ಲ, ಯಾವ ದೇವರು ಕಾಪಾಡಲ್ಲ ಅನ್ನೋರಿಗೆ ನಂದೊಂದು ಪ್ರಶ್ನೆ. ದೇವರಿಲ್ಲ ಅಂತಿರಲ್ಲ, ಹಾಗಾದರೆ ಈ ಪ್ರಪಂಚದಲ್ಲಿ ಇಷ್ಟೊಂದು ದೇವಾಲಯ ಯಾಕಿದೆ? ಇಡೀ ಪ್ರಪಂಚನೇ ದೇವ್ರನ್ನ ನಂಬುತ್ತೆ, ಇಷ್ಟೊಂದು ಪೂಜೆ ಮಾಡೋದಲ್ಲ ಯಾಕೆ? ಇನ್ನು ಎಂದೋ ನಡೆದ ರಾಮಾಯಣ ಮಹಾಭಾರತ ಅಂತ ಪವಿತ್ರ ಗ್ರಂಥನ ಇನ್ನೂ ಜನ ಯಾಕೆ ಇವತ್ತಿಗೂ ಪಾರಾಯಣ ಮಾಡ್ತಾರೆ? ರಾಮಾಯಣ ಮಹಾಭಾರತನ ತುಂಬ ವಿಶೇಷವಾಗಿ ಇವತ್ತಿಗೂ ಯಾಕೆ ಓದ್ತಾರೆ? ಯಾಕಂದರೆ ಈ ಪ್ರಪಂಚ ದೇವರಿದ್ದಾನೆ ಅಂತ ನಂಬುತ್ತೆ. ಹಾಗಾದರೆ ಪ್ರಪಂಚ ಸುಳ್ಳ, ನೀನು ಸುಳ್ಳ? ದೇವರು ಇಲ್ಲ ಅಂತ ಹೇಳ್ತಿರಲ್ಲ. ಸೊ ಇಡೀ ಪ್ರಪಂಚ ನಂಬಿರೋದು ದೇವರಿದ್ದಾನೆ ಅಂತ. ಸೊ ಇಡೀ ಪ್ರಪಂಚ ಸುಳ್ಳ, ಇಲ್ಲ ನೀವು ಹೇಳ್ತಿರೋದು ಸುಳ್ಳ ಅನ್ನೋದು ಪ್ರಶ್ನೆ ನಂದು. ಆ್ಯಕ್ಚುಲಿ ದೇವರಿದ್ದಾನೆ ಅನ್ನೋ ಸೂಚನೆ ಸಮಯ ಬಂದಾಗ ಆ ದೇವರೇ ಕೊಡ್ತಾನೆ. ಅದಕ್ಕೆ ಉದಾಹರಣೆ ಹೇಳ್ಬೇಕಂತಂದರೆ, ಆಗಾಗೋ ಭೂಕಂಪ, ಸುನಾಮಿ, ಪ್ರಳಯ, ಯಾವಾಗ ಈ ಕಲಿಯುಗದ ಅಂತ್ಯ ಬರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಇವಾಗ ಬರೋ ಭೂಕಂಪ, ಸುನಾಮಿ, ಪ್ರಳಯ ಇದರಿಂದ ನಾವು ತಿಳ್ಕೊಬೋದೇನು ಅಂತಂದರೆ, ಆಗುತ್ತೆ ಯಾವತ್ತೋ ಒಂದಿನ ಈ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಅಂದ್ಕೊಬೋದು. ಹಾಗಾದರೆ ನೀನು ದೇವ್ರು ಇದ್ದಾನೆ ಅಂತೀಯಲ್ಲ, ಆ ದೇವ್ರನ್ನ ತೋರಿಸು, ಎಲ್ಲಿದ್ದಾನೆ ನೀನು ದೇವ್ರನ್ನ ತೋರಿಸು ಅಂತ ಕೇಳಿದ್ರೆ, ದೇವರು ನನ್ನ ಮನಸ್ಸಲ್ಲಿದ್ದಾನೆ, ನಿಮ್ಮ ಮನಸ್ಸಲ್ಲೂ ಇದ್ದಾನೆ. ಅಷ್ಟೇ ಯಾಕೆ, ಪ್ರತಿ ಜೀವಿಯಲ್ಲೂ ಇದ್ದಾನೆ, ಇಡೀ ಪ್ರಪಂಚದಲ್ಲಿದ್ದಾನೆ. ಎಲ್ಲಿ ಒಳ್ಳೆತನ ಇರುತ್ತೋ ಅಲ್ಲೆಲ್ಲ ಆ ದೇವ್ರು ಇರ್ತಾನೆ. ಎಲ್ಲಿ ದೇವ್ರನ್ನ ತೋರಿಸು ಅಂದರೆ, ಒಂದು ಒಳ್ಳೆ ಕೆಲಸ ಮಾಡು, ಆ ಕೆಲಸದಲ್ಲಿ ದೇವ್ರು ಇರ್ತಾನೆ. ಒಂದು ಬಡಪಾಯಿಗೆ ಸಹಾಯ ಮಾಡು, ಹಸಿದ ಹೊಟ್ಟೆಗೆ ಅನ್ನ ಹಾಕು, ಆಗ ನಿನ್ನನ್ನೇ ದೇವ್ರನ್ನಾಗಿ ನೋಡ್ತಾನೆ. ಅಲ್ಲಿಗೆ ನಿನ್ನಲ್ಲಿ ದೇವರಿದ್ದಾನೆ ಅನ್ನೋ ಸತ್ಯ ನಿಜ ಆಯ್ತಲ್ವಾ? ಇಲ್ಲ, ನಾನು ನಂಬಲ್ಲ, ದೇವರಿಲ್ಲ, ದೇವ್ರನ್ನು ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ನಾನು ನೋಡಿಲ್ಲ, ನಾನು ನೋಡೋವರೆಗೂ ನಾನು ನಂಬೋದಿಲ್ಲ ಅಂದರೆ, ನಾನು ಹೇಳೋದೇನೆಂದರೆ, ದೈವ ಅನ್ನೋದು ಯಾರಿಗೂ ಕಾಣದ, ಯಾರ ಕೈಗೂ ಸಿಗದ, ಯಾರ ಊಹೆಗೂ ಎಟುಕದ ಒಂದು ಅದೃಶ್ಯ ಶಕ್ತಿ ಅಂತಲೇ ಹೇಳ್ಬೋದು. ಪಂಚಭೂತದಲ್ಲಿ ಒಂದು ವಾಯು ಅಂದರೆ ಗಾಳಿ ಇದೆ ಅಂತ ನಂಬ್ತೀರಾ? ಹೌದು, ಗಾಳಿ ಇದೆ ಅಂತ ಎಲ್ಲರೂ ನಂಬ್ತಾರೆ. ಹಾಗಾದರೆ ಆ ಗಾಳಿ ನೀವು ನೋಡಿದ್ದೀರಾ? ನಿಮ್ಮ ಕಣ್ಣಿಗೆ ಆ ಗಾಳಿ ಕಾಣಿಸುತ್ತಾ? ನಿಮ್ಮ ಕಣ್ಣಿಂದ ಆ ಗಾಳಿ ನೋಡಿದ್ದೀರಾ? ಇಲ್ಲ, ಗಾಳಿ ಕಣ್ಣಿಗೆ ಕಾಣೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆದರೆ ಗಾಳಿ ನಮ್ಮ ಸುತ್ತಮುತ್ತ ಇರುತ್ತೆ, ಎಲ್ಲ ಕಡೆ ಗಾಳಿ ಇರುತ್ತೆ, ಈ ಇಡೀ ಪ್ರಪಂಚದಲ್ಲೇ ಗಾಳಿ ಇದೆ. ಆದರೆ ನಮಗೆ ಕಣ್ಣಿಗೆ ಕಾಣಲ್ಲ, ಬಟ್ ನಮ್ಗೆ ಅನುಭವಕ್ಕೆ ಮಾತ್ರ ಆಗುತ್ತೆ. ಆದರೆ ಗಾಳಿ ಇರೋದು ಸತ್ಯ, ನಿಜ ಅಲ್ವಾ? ಹಾಗೆ ಆ ದೈವನೂ ಅಷ್ಟೇ, ದೇವ್ರು ಎಲ್ಲ ಕಡೆ ಇರ್ತಾನೆ, ಆದರೆ ನಮಗೆ ಕಣ್ಣಿಗೆ ಕಾಣಲ್ಲ. ಕೆಲವು ಅನುಭವದಿಂದ ದೇವ್ರಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ದೇವ್ರಿಲ್ಲ ಅನ್ನೋ ಪದದಲ್ಲೇ ದೇವ್ರಿದ್ದಾನೆ ಅಲ್ವಾ? ಆ ದೇವ್ರಿಗೆ ಗೊತ್ತು ಅನಿಸುತ್ತೆ ಈ ಕಲಿಯುಗದಲ್ಲಿ ದೇವ್ರಿದ್ದಾನೆ ಅಂದರೆ ಯಾರೂ ನಂಬಲ್ಲ ಅಂತ. ಅದಕ್ಕೆ ಆ ದೇವ್ರಿದ್ದಾನೆ ಅನ್ನೋದಕ್ಕೆ ಈ ಭೂಮಿ ಮೇಲೆ ಕೆಲವು ಸಾಕ್ಷಿಗಳನ್ನ ಬಿಟ್ಟು ಹೋಗಿದ್ದಾನೆ. ಹಾಗಾದರೆ ಏನು ಆ ಸಾಕ್ಷಿಗಳು ಅಂತ ಕೇಳ್ತೀರಾ?
ನಮ್ಮೆಲ್ಲರಿಗೂ ತಿರುಪತಿ ಗೊತ್ತು ಅಲ್ವಾ? ಸೊ ತಿರುಪತಿ ಬೆಟ್ಟದಲ್ಲಿ ತಿಮ್ಮಪ್ಪನ ಆಕೃತಿ ಆ ಬೆಟ್ಟದಲ್ಲಿ ನಾವು ಕಾಣ್ಬೋದು. ಇದೆಲ್ಲ ನ್ಯೂಸಲ್ಲೆಲ್ಲ ತೋರಿಸಿದ್ರು. ಹಾಗೆ ಇವಾಗೂ ಕೂಡ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡ್ಬೋದು ನಾವು. ತಿರುಪತಿ ಬೆಟ್ಟದಲ್ಲಿ ಆ ತಿಮ್ಮಪ್ಪನ ಫೇಸ್ ಕಾಣೋದು. ಸೊ ಇದು ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ದೇವರಿದ್ದಾನೆ ಅನ್ನೋಕ್ಕೆ. ಹಾಗೆ ರಾಮ ಸೇತುವೆ ಅಲ್ಲಿ ಶ್ರೀಲಂಕಾದಲ್ಲಿ ಅಲ್ಲಿ ಕಲ್ಲುಗಳೆಲ್ಲ ನೀರಲ್ಲಿ ತೇಲ್ತಾ ಇತ್ತು ಅಂತ ಅಂದ್ಬಿಟ್ಟು ನಾವು ರಾಮಾಯಣದಲ್ಲಿ ಕೇಳಿರ್ಬೋದು. ರಾಮಾಯಣ ಕಥೆಯಲ್ಲಿ ಕೇಳಿರ್ಬೋದು. ಸೊ ಅಷ್ಟು ಪುರಾತನ ಕಾಲದಲ್ಲೇ ರಾಮ ಸೇತುವೆ ಕಟ್ಟಿರೋದು, ಅಲ್ಲಿ ಕಲ್ಲುಗಳು ನೀರಲ್ಲಿ ತೇಲ್ತಿರೋದು, ಅದ್ರ ಬಗ್ಗೆ ಎಲ್ಲ ರಾಮಾಯಣದಲ್ಲಿ ಬರೆದಿತ್ತು. ಇವಾಗೂ ನಾವು ಶ್ರೀಲಂಕಾದಲ್ಲಿ ಹೋದರೆ ರಾಮ ಸೇತುವೆ ಇರೋದು ಸತ್ಯ, ಆ ಕಲ್ಲುಗಳು ನೀರಲ್ಲಿ ತೇಲ್ತಾ ಇರೋದು ಸತ್ಯ. ರಾಮ ಕಟ್ಟಿರೋ ರಾಮ ಸೇತುವೆ ಅಂತ ಸೈನ್ಸ್ ಕೂಡ ಸಂಶೋಧನೆ ಮಾಡಿದೆ, ಅದನ್ನು ಒಪ್ಪಿದೆ ಕೂಡ. ಇನ್ನು ಆ ಕೃಷ್ಣ ಇದ್ದಾನೆ ಅನ್ನೋಕ್ಕೆ ಶ್ರೀಕೃಷ್ಣ ದ್ವಾರಕ ಇದೆಯಲ್ವಾ, ಅದು ಸಮುದ್ರದಲ್ಲಿ ಮುಳುಗಿತ್ತು ಅಂತೆಲ್ಲ ನಾವು ಕೇಳಿರ್ಬೋದು. ಸೊ ಇವತ್ತಿಗೂ ವಿಡಿಯೋ ಇದೆ ಸಮುದ್ರದಲ್ಲಿ ದ್ವಾರಕ ಮುಳುಗಿರೋದು. ಸೊ ಇದನ್ನೆಲ್ಲ ನಾವು ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಗಳು ನೋಡ್ಬೋದು. ಇನ್ನು ಕೈಲಾಸದಲ್ಲಿ ಶಿವ ವಾಸಿಸ್ತಾನೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಲ್ವಾ. ಎಷ್ಟೇ ಸೈನ್ಸ್ ಮುಂದುವರೆದಿದ್ರು ಕೂಡ ಎಲ್ಲ ಬೆಟ್ಟನೂ ಹತ್ತಿದ್ರು, ಆದರೆ ಕೈಲಾಸ ಬೆಟ್ಟ ಹತ್ತಕ್ಕೆ ಆಗಿಲ್ಲಂತೆ. ಎಷ್ಟೇ ಪ್ರಯತ್ನ ಪಟ್ಟರು ಕೈಲಾಸ ಬೆಟ್ಟ ಹತ್ತಕ್ಕೆ ಹೋದಾಗ ಏನೋ ಒಂದು ಶಕ್ತಿ ತಡೀತಾ ಇತ್ತಂತೆ. ಇಲ್ಲಿಂದ ಹೋಗು ಅಂತಲೂ ಕೂಡ ಅವ್ರಿಗೆ ಆಗಕ್ಕೆ ಇನ್ನು ಮುಂದೆ ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ ಅಂತ ಅನಿಸಿ ವಾಪಸ್ ಬಂದಿರೋರು ಇದೆ. ಕೈಲಾಸಕ್ಕಿಂತ ಎತ್ತರ ಆಗಿರೋ ಪರ್ವತಗಳು ಎಷ್ಟೋ ಪರ್ವತಗಳನ್ನ ಹತ್ಬಿಟ್ಟಿದ್ದಾರೆ, ಬಟ್ ಕೈಲಾಸ ಪರ್ವತ ಮಾತ್ರ ಹತ್ತಕ್ಕಾಗಲಿಲ್ಲ. ಅಂದರೆ ಇದ್ರ ಅರ್ಥ ಏನು? ದೇವರಿದ್ದಾನೆ ಅಂತಲೇ ಅಲ್ವಾ. ಇನ್ನಷ್ಟು ಈ ರೀತಿ ಸತ್ಯಗಳು ತುಂಬಾ ಇದ್ದಾವೆ ನಾವು ತಿಳ್ಕೊಬೋದಾಗಿರೋದು. ಸೊ ಒಂದು ಸ್ವಲ್ಪ ಆಲೋಚನೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಹೌದು ದೇವರಿದ್ದಾನೆ ಅಂತ. ಇನ್ನು ಹೇಳ್ಬೇಕಂದ್ರೆ ದೇವಸ್ಥಾನದಲ್ಲಿ ಸಿಗೋ ಪ್ರಶಾಂತತೆ, ಮನಸ್ಸಿಗೆ ನೆಮ್ಮದಿ, ಆ ಪಾಸಿಟಿವ್ ಎನರ್ಜಿ, ಒಳ್ಳೆಯದಾಗುತ್ತೆ ಅನ್ನೋ ಆ ಭರವಸೆ ಇನ್ನೆಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅನ್ನೋ ಅಹಂಕಾರ ತೆಗೆದು ನಿಸ್ವಾರ್ಥದಿಂದ ಸತತವಾಗಿ ದೇವರಿದ್ದಾನೆ ಅಂತ ದೇವ್ರನ್ನ ಭಕ್ತಿಯಿಂದ ಪೂಜೆ ಮಾಡಿ ನೋಡಿ, ನಿಮಗೆ ದೇವರಿದ್ದಾನೆ ಅನ್ನೋ ಅನುಭವ ಆಗುತ್ತೆ. ಆದರೂ ಈ ಮನುಷ್ಯನಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಮನುಷ್ಯನ ಕಾಡ್ತಾ ಇದ್ದರೆ ಅವ್ನು ದೇವ್ರನ್ನ ನೋಡೋಕ್ಕೆ ಹೇಗೆ ಸಾಧ್ಯ? ಇನ್ನು ನನಗಾದ ಅನುಭವ ಹೇಳಬೇಕು ಅಂತಂದರೆ, ನಾನು ಮೊದಲಿಂದನೂ ಅಷ್ಟೇ ದೇವ್ರನ್ನ ನಂಬ್ತಾ ಇದ್ದೆ, ದೇವ್ರನ್ನ ತುಂಬ ಪೂಜಿಸ್ತಾ ಇದ್ದೆ. ದೇವರಿದ್ದಾನೆ ಅಂತ ನನಗೆ ಆದ ಅನುಭವ ಅಂದರೆ, ನನಗೆ ಒಂದು ಅಭ್ಯಾಸ ಇತ್ತು, ದೇವ್ರ ಹತ್ರ ನನ್ನ ಕಷ್ಟ ನೋವು ಎಲ್ಲ ಹಾಕ್ಕೊಡು, ತುಂಬ ಎಮೋಷ್ನಲ್ ಆಗಿ ಕಣ್ಣೀರು ಕೂಡ ಹಾಕ್ಬಿಡ್ತಾಯಿದ್ದೆ. ಅದೇನೋ ಗೊತ್ತಿಲ್ಲ, ದೇವ್ರ ಹತ್ರ ಹೇಳ್ಕೊಳ್ಳುವಾಗ ನನ್ನ ಮನಸ್ಸಿನ ಭಾರ ಕಮ್ಮಿ ಆಗ್ತಾಯಿತ್ತು. ನನ್ನ ಮಾತು ದೇವ್ರು ಕೇಳ್ತಾ ಇದ್ದಾನೆ, ಕೇಳಿಸ್ಕೊಂಡು ನಗ್ತಾ ಇದ್ದಾನೆ, ಆ ನಗು ನೋಡಿ ನನಗೆ ನಾನು ಅಳೋದು ನಿಲ್ಲಿಸ್ಬಿಡ್ತಾ ಇದ್ದೆ. ಅಂದರೆ ಆ ರೆಸ್ಪಾನ್ಸ್ ಆಗ್ತಾ ಇರೋದು ನನಗೆ ಗೊತ್ತಾಗ್ತಾ ಇತ್ತು. ಏನೋ ಒಂಥರ ಅನುಭವ, ಎಲ್ಲ ಸರಿಯಾಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಮನಸ್ಸಿಗೆ ಅನ್ನಿಸ್ತಾ ಇತ್ತು ನನಗೆ. ಕಷ್ಟ ಏನೋ ತೀರ್ತು ಅನ್ನೋ ಭಾವನೆ ಬರ್ತಾಯಿತ್ತು ನನಗೆ ಅವಾಗ. ಒಂಥರ ಪಾಸಿಟಿವ್ ಎನರ್ಜಿ, ಏನೋ ಒಂದು ಶಕ್ತಿ ನನಗೆ ಗೈಡೆನ್ಸ್ ಮಾಡ್ತಿದೆ. ಈ ಥರ ಎಲ್ಲ ಅನುಭವ ನನಗೆ ತುಂಬಾ ಆಗಿದೆ ನಾನು ಈಶ್ವರನ ನಂಬಿದಾಗ. ಇನ್ನಷ್ಟು ಅನುಭವಗಳು ನನ್ನ ಜೀವನದಲ್ಲಿ ಆಗಿದ್ದಾವೆ. ಇವತ್ತಿಗೂ ದೇವ್ರು ಕಾಪಾಡ್ತಾನೆ ಅನ್ನೋ ನಂಬಿಕೆಯಲ್ಲೇ ನಾನಿದ್ದೀನಿ. ಎಲ್ಲ ಇರೋದು ನಂಬಿಕೆ ಮೇಲೇ. ಸೊ ಈ ನಂಬಿಕೆನೇ ನನ್ನ ಕಾಪಾಡುತ್ತೆ ಅನ್ನೋದು ನನ್ನ ಭಾವನೆ. ಕೊನೆಯದಾಗಿ ನಾನು ಹೇಳೋದೇನು ಅಂತಂದರೆ, ಆ ದೇವರಿದ್ದಾನೆ ಅನ್ನೋದು ನಮ್ಮ ಅನುಭವಕ್ಕೆ ಬರಬೇಕು ಅಂದರೆ ನಾವು ದೇವರಿದ್ದಾನೆ ಅಂತ ನಂಬಬೇಕು. ಆ ನಂಬಿಕೆನೇ ನಮ್ಮನ್ನ ಆ ದೇವ್ರ ಹತ್ರ ಕರ್ಕೊಂಡೋಗುತ್ತೆ. ಭಕ್ತಿ ವಿಶ್ವಾಸದಿಂದ ಮಾತ್ರ ದೇವ್ರನ್ನ ಗೆಲ್ಲಕ್ಕೆ ಸಾಧ್ಯ. ನಾವು ದೇವ್ರ ಕಡೆ ಒಂದು ಹೆಜ್ಜೆ ಇಟ್ಟರೂ ಸಾಕು, ದೇವ್ರು ನಮ್ಮ ಕಡೆ 10 ಹೆಜ್ಜೆ ಇಟ್ಟಿರ್ತಾನೆ. ಒಂದು ಸಾರಿ ದೇವರಿದ್ದಾನೆ ಅನ್ನೋ ಸತ್ಯ ನಮ್ಮ ಅನುಭವಕ್ಕೆ ಬಂದರೆ ಇನ್ನು ನಾವು ಎಂದೂ ಆ ದೇವ್ರ ಪಾದ ಬಿಡೋದಿಲ್ಲ. ಸೊ ಇಷ್ಟು ಹೇಳ್ತಾ ನಾನು ಈ ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.